ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬನ್ನಿ, ಇಲ್ಲಿ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅಂತ ನಾವು ಮನೆ ಕಸಬರಿಕೆ ಬಳಸ್ತಿರ್ತೀವಲ್ವ. ತುಂಬಾ ಅಂದರೆ ಧೂಳು ರೀತಿಯಲ್ಲೇ ಇರುತ್ತಲ್ಲ, ಅದಕ್ಕೆ ಅಂತಲೇ ಇಲ್ಲಿ ನಾನು ಸಾಕ್ಸ್ ತಗೊಂಡಿದ್ದೀನಿ. ಸಾಕ್ಸ್ನ ಕಟ್ ಮಾಡ್ಕೊಂಡು ಕಸಬರಿಕೆಗೆ ಹಾಕಬೇಕು. ಹಾಕೊಂಡ್ರೆ ನಾವು ನೆಲ ಒರೆಸ್ಬೇಕು. ಗೆಸ್ಟ್ ಯಾರು ಬಂದರು, ನೆಂಟರು ಬಂದರು, ನಾವು ತಕ್ಷಣ ಆಗಲೇ ಮನೆ ಒರೆಸೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಈ ರೀತಿ ಮಾಡೋದ್ರಿಂದ ಎಷ್ಟೇ ಧೂಳಿದ್ರೂ ಕೂಡ ಹೊರ್ಟೋಗುತ್ತೆ ಫ್ರೆಂಡ್ಸ್. ಮತ್ತು ಬೇರು ಸಂದಿ ಮತ್ತು ಎಲ್ಲಾದರೂ ನಾವು ಕಸಬರಿಕೆ ಹಾಕಿ ಗೂಡ್ಸೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಕೂಡ ನೋಡಿ ಈ ರೀತಿ ಮಾಡಿದ್ರೆ ನೋಡಿ ಎಷ್ಟು ಧೂಳಾಗಿದೆಯಲ್ಲ, ಎಷ್ಟು ಧೂಳು ರೀತಿ ಕಾಣಿಸ್ತಿದೆಯಲ್ವ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಬೀರು ಒಳಗಡೆ ಎಲ್ಲ ಅಂದರೆ ಕೆಳಗೆ ಭಾಗ ಇದೆಯಲ್ಲ, ಅಲ್ಲೆಲ್ಲ ಕಸಬರಿಕೆ ಹಾಕಿ ನಾವು ನೋಡಿ ಈ ರೀತಿ ಹಾಕಿದ್ರೆ ಎಲ್ಲನೂ ಮುರಿದೋಗೋ ಚಾನ್ಸಸ್ ಇರುತ್ತಲ್ವ. ಈ ರೀತಿ ಸಾಕ್ಸ್ ಹಾಕಿ ಗುಡಿಸೋದ್ರಿಂದ ನೋಡಿ ಎಷ್ಟು ಕೊಳೆ ಎಲ್ಲ ಈಚೆ ಬರುತ್ತಲ್ವ. ಎಷ್ಟು ಧೂಳಿದ್ರೂ ಕೂಡ ನಾವು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ನಾವು ಏರ್ ಡ್ರೈ ಮಾಡ್ತಾಯಿದ್ದೀವಿ, ಕಲರ್ ಹಾಕಬೇಕು. ನಮ್ಮ ಕೈಯೆಲ್ಲ ಕಪ್ಪಾಗೋಗುತ್ತೆ. ನಾವು ಎಷ್ಟೇ ಗ್ಲೌಸ್ ಹಾಕೊಂಡು ನಾವು ಏರ್ ಡ್ರೈ ಮಾಡ್ಕೊಂಡ್ರೂ ತುಂಬಾ ಕಪ್ಪಾದಂಗೆ ಕಾಣಿಸುತ್ತೆ. ಅದಕ್ಕೆ ಅಂತಲೇ ನಾವು ಈ ಥರ ಪೆಟ್ರೋಲಿಯಂ ಜೆಲ್ ವ್ಯಾಸ್ಲಿನ್ ಇರುತ್ತಲ್ಲ, ಅದನ್ನು ನೋಡಿ ರೀತಿ ಕೈಗೆ ಅಪ್ಲೈ ಮಾಡ್ಕೊಂಡು ನಮ್ಮ ಏರ್ ಡ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಆ ಟಿಪ್ಸು ಇಲ್ಲಿ ಕೊಬ್ಬರಿ ಎಣ್ಣೆ, ಪ್ಯಾರಾಚೂಟ್ ಎಣ್ಣೆ ತಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ ನಮಗೆ ತಲೆಗೆ ಹಚ್ಕೊಳ್ಳೋಕ್ಕೆ ಅಂತಲೇ. ನೆಗಡಿ, ಕೆಮ್ಮು, ಶೀತ ಎಲ್ಲ ಆಗಿರುತ್ತಲ್ಲ, ಈಗಂತೂ ಅರ್ಧ ಮಳೆ ಅರ್ಧ ಗಾಳಿ, ತುಂಬಾ ಗಾಳಿ ಇದ್ದಾವೆ ಅಲ್ವಾ. ಮಳೆ ಸೀಸನ್ ಇರೋದು, ನೀರಿನ ವ್ಯತ್ಯಾಸದಿಂದ ನಮ್ಮ ನೆಗಡಿ, ಕೆಮ್ಮು ಎಲ್ಲ ಆಗುತ್ತೆ. ಅದರಿಂದ ಮಕ್ಳಿಗೂ ಅಷ್ಟೇ ಈ ರೀತಿ ಎಣ್ಣೆ ತಗೊಂಡು ಅದಕ್ಕೆ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿನ ಅರ್ಧ ರೀತಿ ಆಗೋಷ್ಟು, ಫುಲ್ ನುಣ್ಣಗೆ ಜಜ್ಜಬಾರ್ದು. ಈ ರೀತಿ ಅರ್ಧಂಬರ್ಧ ಜಜ್ಜಿ ಈ ರೀತಿ ಎಣ್ಣೆ ಕಾಯಿಸಿ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ತಲೆಗೆ ಎಣ್ಣೆ ಹಾಕಬೇಕು. ನಾವು ನೆತ್ತಿಗೆ ಹಾಕೋದಷ್ಟು ಅದು ಎಷ್ಟೇ ನೆಗಡಿ, ಕೆಮ್ಮು ಆ ರೀತಿ ಆಗಿದ್ದರೆ, ಶೀತ ಆಗಿದ್ದರೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮಕ್ಕಳಿಗೆ ಹಾಕಿ ತುಂಬಾ ಯೂಸ್ಫುಲ್ ಆಗುತ್ತೆ ಅವ್ರಿಗಂತೂ. ಇಲ್ಲಿ ನಾನು ಮತ್ತೆ ಕೆಂಡ ಮಾಡ್ಕೊಳ್ಳೋಕ್ಕೆ ಅಂತ ಇದು ಕಾಯಿ ಚಿಪ್ಪು ಹಾಕಿ ಬೆಂಕಿಯಲ್ಲಿ ಕಾಯಿಸಿ ಧೂಪ ಹಾಕೋಕ್ಕೆ ಅಂತ. ತುಂಬ ಧೂಪ ಹಾಕಿದಷ್ಟು ಮನೆಯೆಲ್ಲ ಒಂಥರ ಪಾಸಿಟಿವ್ ಆಗಿರುತ್ತಲ್ವ. ನಮಗೆ ಕೆಂಡ ಅಂತೂ ಸಿಗೋಲ್ಲ ಮನೇಲಿ. ನಾವು ಎಲ್ಲ ಸೋಲಾರ್ ನೀರು ಬಳಸೋದ್ರಿಂದ ಎಲ್ರೂ ಈಗ ಕೆಂಡ ಮಾಡೋದೇ ಅಪರೂಪ ಆಗ್ಬಿಟ್ಟಿದೆ. ಹಾಗೆ ಮತ್ತು ಗ್ಯಾಸು ಅಲ್ವಾ, ಗ್ಯಾಸ್ ಬಳಸೋದ್ರಿಂದ ಈ ರೀತಿ ಆಗಿದೆ. ಅದಕ್ಕೆ ನಾವು ಕಾಯಿ ಚಿಪ್ಪು ತಗೊಂಡು ಈ ರೀತಿ ಧೂಪ ಕೂಡ ಹಾಕೋಬೋದು. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಮನೆಯೆಲ್ಲ ತುಂಬ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ, ಘಮ ಘಮ ಅಂತ ಧೂಪದ ಸ್ಮೆಲ್ಲು ಚೆನ್ನಾಗಿರುತ್ತೆ, ಪಾಸಿಟಿವ್ ಕೂಡ ಇರುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಶೂ ಪಾಲಿಶ್ ಮಾಡಬೇಕು. ನಾವು ಈ ರೀತಿ ಪಾಲಿಶ್ ತಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದರಿಂದ ಎಲ್ಲನೂ ದುಡ್ಡಿಂದನೇ ತಗೊಳಕ್ಕಾಗಲ್ವಲ್ಲ ನೋಡಿ. ಈ ರೀತಿ ಇವೆಲ್ಲ ತುಂಬ ಕಾಸ್ಟ್ಲಿ ಐಟಮು, ಅಂದರೆ ಜಾಸ್ತಿ ರೇಟು. ನಾವು ಈ 10 ರೂಪಾಯಿಂದೊಂದು ವ್ಯಾಸ್ಲಿನಿಂದ ಈ ರೀತಿ ಕೂಡ ಪಾಲಿಶ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಎಲ್ಲಕ್ಕೂ ಅಪ್ಲೈ ಮಾಡ್ಕೊಂಡು ಇದೆಲ್ಲ ನೀಟಾಗಿ ವ್ಯಾಸ್ಲಿನ್ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಪಾಲಿಶ್ ಆಗಿರುತ್ತೆ. ಒಂದು ಬಟ್ಟೆ ತಗೊಂಡು ಒರೆಸಿದ್ರೆ ಸಾಕು, ಪಾಲಿಶ್ ಆದಂಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಟ್ರೈ ಮಾಡಿ. ಒಂದು ವ್ಯಾಸ್ಲಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ನೋಡಿ ಫ್ರೆಂಡ್ಸ್. ಇದು ಮಕ್ಕಳಂತೂ ಪಾಲಿಶ್ ಮಾಡ್ಕೊಳಕ್ಕೆ ಹೋದರೆ ಕೈಯೆಲ್ಲ ಚೆಲ್ಕೊಳ್ಳೋದು, ಮತ್ತು ಅದು ಬ್ಲ್ಯಾಕ್ ಕಲರು ಎಲ್ಲ ಚೆಲ್ಲಿದ ಕಡೆ ಎಲ್ಲ ಬ್ಲ್ಯಾಕ್ ಆಗೋದು. ಅದರಿಂದ ಪಾಲಿಶ್ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಪಾಲಿಶ್ ಆದಂಗೆ ಆಗಿದೆ. ಈ ರೀತಿ ಒಂದು ಬಟ್ಟೆ ಎಷ್ಟೇ ಕೊಳೆ ಇದ್ದರೂ ಕೂಡ ಅದು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ವ್ಯಾಸ್ಲಿನಿಂದ. ನೋಡಿ ಎಷ್ಟು ಕೊಳೆ ಇತ್ತು ನೋಡಿ, ಇಲ್ಲೇ ನೋಡಿ ಎಷ್ಟು ಗೊತ್ತಾಗುತ್ತೆ ಅಂತ. ಮತ್ತೊಂದು ಟಿಪ್ಸ್ ಬಂದು, ನಾವು ಲೇಸ್ ಹಾಕ್ತಿರ್ತೀವಿ, ಅದರಲ್ಲೂ ಮಕ್ಳಿಗಂತೂ ಲೇಸ್ ಕಟ್ಟಿ, ಗಂಡು ಮಕ್ಕಳಿಗೆ ಲೇಸ್ ಕಟ್ಟಿ ಸ್ಕೂಲ್ ಕಳಿಸೋದ್ರಿಂದ ಮನೆಗೆ ಬರೋಷ್ಟರಲ್ಲಿ ಅರ್ಧದಲ್ಲಿ ಬಿಚ್ಚೋಗಿರುತ್ತೆ. ಮತ್ತು ಕಾಲಲ್ಲಿ ಇನ್ನೊಬ್ಬರು ತುಳಿದ್ರೆ ಬೀಳೋ ಚಾನ್ಸಸ್ ಕೂಡ ಇರುತ್ತಲ್ವ. ಅದಕ್ಕೆ ಅಂತಲೇ ನಾನು ಇಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ರೀತಿ ಶೂನ ತಗೊಂಡು, ನಮ್ಮ ಮನೇಲಿ ಅಷ್ಟು ಚಿಕ್ಕ ಮಕ್ಕಳಿಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಎಲ್ಲ ದೊಡ್ಡ ಮಕ್ಕಳಿದ್ದಾರೆ, ಮತ್ತು ಅವರು ಯಾವುದೇ ಶೂ ಕೂಡ ಬಳಸಲ್ಲ.
ಈ ರೀತಿ ಇದೆಲ್ಲ ಒಳಗಡೆ ಅಂತೂ ಈ ರೀತಿ ಕೊಟ್ಟಿರ್ತಾರೆ. ಅದ್ರ ಹಿಂದೆಯೇ ಗಂಟು ಹಾಕ್ಬಿಟ್ಟು ಅದ್ರ ಹಿಂದೆ ಇಡೋದ್ರಿಂದ ಹಾಕೊಂಡು ಹೋಗೋದ್ರಿಂದ ಅದು ಬಿಚ್ಚೋಗಲ್ಲ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.